ಸರ್, ಮುಂದಿನ ಸಿನಿಮಾ ಭಲೆ ಜೋಡಿ. ಈ ಸಿನಿಮಾದ ವಿಶೇಷ ಏನು ಅಂತಂದರೆ, ರಾಜ್ಕುಮಾರ್ ಅವರ ತಂದೆ ಸಿಂಗನಲ್ಲೂರು ಬಿ ಪುಟ್ಟಸ್ವಾಮಯ್ಯನವರಿಗೆ ಸಿನಿಮಾವನ್ನು ಅರ್ಪಣೆ ಮಾಡ್ತಾರೆ. ಕೆಂಪೇಗೌಡ ಸರ್ಕಲ್ನಲ್ಲಿ ಆಗ 90 ಅಡಿ ಕಟೌಟ್ ರಾಜ್ಕುಮಾರ್. ಈಗ ಅದು ಅಷ್ಟು ದೊಡ್ಡ ಕಟೌಟು, ಬಹಳ ದೊಡ್ಡ ಇತಿಹಾಸ. 90 ಅಡಿ ಕಟೌಟು ನಿಲ್ಲಿಸುವಂತಹದ್ದು ಅಂತ ಹೇಳಿ ಅದೆಲ್ಲ ಬಹಳ ದೊಡ್ಡ ಸುದ್ದಿ ಆಯಿತು. ಸುರೇಶ್ ಮತ್ತು ರಮೇಶ್ ಅಂತ ಎರಡು ಕ್ಯಾರೆಕ್ಟರು. ಒಬ್ಬನು ಬಡವ, ಅದರ ಧೈರ್ಯ, ಇನ್ನೊಬ್ಬ ಶ್ರೀಮಂತ, ಅದರ ಒಬ್ಬ ನನ್ನ ಹೆಸರೇನು? ನನ್ನ ಹೆಸರು ಸುರೇಶ್. ಸುರೇಶ್. ನನ್ನ ಹೆಸರು ರಮೇಶ್. ರಮೇಶ್. ಈ ಸಿನಿಮಾದ 100ನೇ ದಿನದ ಕಾರ್ಯಕ್ರಮನ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಕನ್ನಡದವ್ರು ಮಾಡ್ತಿರ್ಲಿಲ್ಲ. ಎಲ್ಲ ತಮಿಳು ತೆಲುಗು ಸಿನಿಮಾದವರು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ 100 ಡೇಸ್ ಪ್ರೋಗ್ರಾಮ್ ಮಾಡೋರು. ಇದು ಬಹಳ ಚಾಲೆಂಜಿಂಗ್ ಆಗಿ KCN ಗೌಡರು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ 100 ಡೇಸ್ ಕಾರ್ಯಕ್ರಮವನ್ನು ಮಾಡಿದ್ರು. ಸಿನಿಮಾ ಇನ್ನೂ ನಡೀತಾ ಇರುವಾಗಲೇ ಮೇಯಪ್ಪ ಚೆಟ್ಟಿಯಾರು AVM ಸ್ಟುಡಿಯೋದವರು ಅವರು 40,000 ರೂಪಾಯಿಗಳನ್ನು ಕೊಟ್ಟು ಈ ಸಿನಿಮಾದ ರೈಟ್ಸನ್ನು KCN ಗೌಡರು ತರ್ತಾರೆ. 40,000 ಕಣಕ್ಕೆ 75 ಭಾಳ ದೊಡ್ಡ. ಹಿಂದಿನಲ್ಲಿ ಸಿನಿಮಾ ಮಾಡ್ತಾರೆ ಜೈಸಕೋ ತೈಸಾ ಅಂತ. ಆಮೇಲೆ ಬುಲ್ಲಮ್ಮ ಬುಲ್ಲೋಡು ಅಂತ ಹೇಳಿ ತೆಲುಗಲ್ಲಿ ಸಿನಿಮಾ ಆಗುತ್ತೆ. ಈ ಸಿನಿಮಾ ಗೆದ್ದಿದ್ರಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ದೊಡ್ಡ ಲಾಭ ಆಯ್ತು. ಏನು ಅಂದರೆ KCN ಗೌಡರು ಕನ್ನಡ ಚಿತ್ರರಂಗದ ಮೇಲೆ ಹಣ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಲಿವುಡ್ಗೆ ಸಮನಾಗಿ ಕನ್ನಡ ಸಿನಿಮಾ ಬರಬೇಕಪ್ಪ ಅಂಥೇಳಿ ಅವರು ಸತ್ಯ ಹರಿಶ್ಚಂದ್ರನ ಕಲ್ಲರಲ್ಲಿ ಮಾಡೋದು, ಕಸ್ತೂರಿ ನಿವಾಸನ ಕಲ್ಲರಲ್ಲಿ ಮಾಡೋದು, ಇಂತಹ ದೊಡ್ಡ ಸಾಹಸಗಳನ್ನು ಮಾಡಿದ KCN ಗೌಡರಿಗೆ ದೊಡ್ಡ ಚೈತನ್ಯ ತಂದುಕೊಟ್ಟಂತಹ ಸಿನಿಮಾ. ಮುಂದಿನ ಸಿನಿಮಾ ಭಲೆ ಜೋಡಿ. ಈ ಸಿನಿಮಾದಲ್ಲಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ರಮೇಶ್ ಮತ್ತೆ ಸುರೇಶ್ ಅನ್ನುವಂಥ ಪಾತ್ರ. ನನ್ನ ಹೆಸರೇನು? ನನ್ನ ಹೆಸರು ಸುರೇಶ್. ಸುರೇಶ್. ನನ್ನ ಹೆಸರು ರಮೇಶ್. ರಮೇಶ್. ಒಬ್ಬ ಶ್ರೀಮಂತ ಬಡವನ ಮನೆಗೆ ಬಂದಾಗ ಅಲ್ಲಿ ಯಾವ ರೀತಿ ಇರ್ತಾನೆ, ಮತ್ತೆ ಆ ಬಡವ ಶ್ರೀಮಂತನ ಮನೆಗೆ ಹೋದಾಗ ಅಲ್ಲಿ ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತಾನೆ, ಹೇಗೆ ಅವ್ನು ಮ್ಯಾನೇಜ್ ಮಾಡ್ತಾನೆ ಅನ್ನುವಂಥದ್ದನ್ನ ಒಂದು ರೀತಿ ತಮಾಷೆ ಕೂಡ ಇದೆ ಈ ಸಿನಿಮಾದಲ್ಲಿ. ಎಲ್ಲ ಭಾವನೆಗಳನ್ನು ಒಳಗೊಂಡಿರುವಂತಹ ಒಂದು ಸಿನಿಮಾ ಸರ್ ಇದು. ಇದರಲ್ಲಿ ಅಣ್ಣ ಅವರು ಅಷ್ಟು ಬಹಳ ಅದ್ಭುತವಾಗಿ ಒಂದು ಬಡವನ ಮನೆ ಹುಡುಗ ಯಾವ ರೀತಿ ಅಭಿನಯಿಸ್ತಾನೆ, ಶ್ರೀಮಂತನ ಮನೆ ಹುಡುಗ ಯಾವ ರೀತಿ ಅಭಿನಯಿಸ್ತಾನೆ, ಆ ಎಲ್ಲ ಅಭಿನಯವನ್ನ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಸರ್. ಈ ಸಿನಿಮಾದ ಬಗ್ಗೆ ಕನ್ನಡದ ಅನೇಕ ಅಮೋಘ ಸಿನಿಮಾಗಳ ಹಿಂದೆ ಬಂಗಾರ ಮನುಷ್ಯ ಇರ್ಬೋದು, ಕಸ್ತೂರಿ ನಿವಾಸ ಇರ್ಬೋದು, ಅಥವಾ ಶರಪಂಜರ ಇರ್ಬೋದು, ರಂಗನಾಯಕಿ ಇರ್ಬೋದು, ಎಲ್ಲದರಿಂದ KCN ಗೌಡರು ಫೈನಾನ್ಸ್ ಮಾಡಿದ್ದಾರೆ. ಆದರೆ ಅವರು ನೇರವಾಗಿ ನಿರ್ಮಾಣ ಮಾಡಿದ ಸಿನಿಮಾಗಳ ಸಂಖ್ಯೆ ಬಹಳ ಕಮ್ಮಿ. ಸೊ ಹಾಗೆ ನಿರ್ಮಾಣ ಮಾಡಿದ ಮೊದಲ ಸಿನಿಮಾ ಭಲೆ ಜೋಡಿ ಸಿನಿಮಾ. YR ಸ್ವಾಮಿ ಹತ್ರ ಮಾತಾಡ್ತಾರೆ. YR ಸ್ವಾಮಿ ಅಷ್ಟೊತ್ತಿಗಾಗಲೇ ಅಣ್ಣ ಅವರದ್ದು ಬಹಳ ಮೇಜರ್ ಸಿನಿಮಾ ಭಕ್ತ ಕನಕದಾಸ ಎಲ್ಲ ಮಾಡಿರ್ತಾರೆ. YR ಸ್ವಾಮಿ ಒಪ್ಕೊಳ್ತಾರೆ, ಆಯಿತು ಸಿನಿಮಾವನ್ನು ನಿರ್ದೇಶನ ಮಾಡ್ತೀವಿ ಅಂತೇಳಿ. ಆಮೇಲೆ ಅಷ್ಟೊತ್ತಿಗೆ ಭಾರತಿ, ಬಹಳ ಪ್ರಸಿದ್ಧ ಕಲಾವಿದೆ, ಭಾರತಿಯನ್ನು ಹಾಕ್ಕೊಳ್ತಾರೆ. ಅನ್ಯಾಯವಾಗಿ ನೆಮ್ಮದಿಯಾಗಿದ್ದು ನನ್ನ ಮನಸ್ಸನ್ನ ಒಡೆದು ಚೂರ್ ಮಾಡಿ ಹಾಕ್ಬಿಟ್ರಲ್ರಿ. ಉದಯ್ ಶಂಕರನ್ನು ಕಥೆಯ ಡೆವಲಪ್ಮೆಂಟ್ಗೆ ಕೊಡ್ತಾರೆ. ಉದಯ್ ಶಂಕರು ಈ ಜಾವರ್ ಸೀತಾರಾಮನ್ 10 ಲೈನ್ ಕತೆ ಹೇಳಿರ್ತಾರಲ್ಲ, ಅದನ್ನು ಇಟ್ಕೊಂಡು ಡೆವಲಪ್ ಮಾಡ್ತಾರೆ ಬಹಳ ಅದ್ಭುತವಾಗಿ. ಈ ಜನ್ಮದಲ್ಲಿ ನಾನು ಇವ್ನ ಋಣ ತೀರ್ಸೋಕ್ಕಾಗೋದಿಲ್ಲ. ನಿನ್ನ ಋಣ ಯಾವ ಜನ್ಮದಲ್ಲಪ್ಪ ತೀರಿಸ್ಲಿ ನಾನು. ಮತ್ತೆ ಸುರೇಶ್ ಮತ್ತು ರಮೇಶ್ ಅಂತ ಎರಡು ಕ್ಯಾರೆಕ್ಟರು. ಒಬ್ಬನು ಬಡವ, ಅದರ ಧೈರ್ಯಶಾಲಿ, ಇನ್ನೊಬ್ಬ ಶ್ರೀಮಂತ, ಅದರ ಒಬ್ಬ ಪುಕ್ಲ. ಅವನು ಪುಕ್ಕಲತನದಿಂದಾಗಿ ಅವನು ಲವ್ ಮಾಡಿದವಳನ್ನ ಅವನು ಕಳ್ಕೊಂಡಿದ್ದೀನಿ ಅಂತ ಅವನು ಅನ್ಕೊಂಡಿರ್ತಾನೆ, ಅವಳು ಬದುಕಿರ್ತಾಳೆ. ಅದು ಸಿನಿಮಾದ ಥ್ರಿಲ್ಲರ್. ಅದು ನಿಮ್ಮನ್ನ ನಂಬಿದ್ದಕ್ಕೆ ಮಾನಿಗೆ ಹೆದರ್ಕೊಂಡು ನಾನು ಸಾಯ್ತೀನಿ. ಇವನು ಬಡವ ಬಂದು ಕೆಲಸ ಹುಡುಕ್ತಾನೆ, ಎಲ್ಲೋ ಕಷ್ಟ ಅನುಭವಿಸುವಾಗ ಇವರಿಬ್ಬರು ಭೇಟಿ ಆಗುತ್ತೆ. ನನಗೆ ಗೊತ್ತು ನೀನ್ ಕಳ್ಳ ಅಲ್ಲ ಅಂತ. ಯಾವುದೋ ಪರಿಸ್ಥಿತಿ ಬಲಿಯಾಗಿ ವಿಧಿ ಇಲ್ಲದೆ ಕಳ್ತನ ಮಾಡೋಕ್ ಬಂದಿದ್ದು. ಸೊ ಇಬ್ರು ತಂತ್ರಗಾರಿಕೆಯಿಂದ ಇಡೀ ಜಾಲವನ್ನ ಪತ್ತೆ ಹಚ್ತಾರೆ.
ಇದರಲ್ಲಿ ಭಾರತಿ ಬಹಳ ಸುನೀತಾ ಅಂತ ಬಹಳ ವಿಶಿಷ್ಟವಾದ ಪಾತ್ರವನ್ನು ಮಾಡಿದ್ದಾರೆ ಭಾರತಿ. ಏನು ಅಂತಂದರೆ ಅವ್ಳು ಬಂದಿರೋದು ಅಕ್ಕನ ಕೊಂದವನ ಮೇಲೆ ಸೇಡು ತೀರಿಸ್ಕೊಳ್ಬೇಕು. ನಮ್ಮ ಅಕ್ಕನ ಬಾಳನ್ನು ಹಾಳು ಮಾಡಿದ್ರು, ನಮ್ಮ ಅಕ್ಕನ ಮರಳು ಪಾರಿವಾದವರು. ಅನ್ಯಾಯ ಮಾಡಿದವ್ ನಾನು. ಅವಳು ಸೇಡು ತೀರಿಸ್ಕೋಬೇಕು ಅಂತ ಬಂದಿದ್ದು ಇನ್ನೊಬ್ಬನ ಹತ್ರ, ಇವಳು ಬಂದಿರೋದು ಮತ್ತೊಬ್ಬನ ಹತ್ರ. ಇದು ಈ ಥರದ ಕಥೆ ನಾವು ತುಂಬ ಕೇಳಿರುತ್ತೆ. ಇವನ ಮೇಲೆ ಸೇಡು ತೀರಿಸ್ಕೋಬೇಕು, ಆದರೆ ಒಂದ್ ಕಡೆ ಮನಸ್ಸು ಲವ್ ಅಂತ ಹೇಳ್ತಾರೆ. ಈಗ ಲವ್ ಸೇಡ ಇದು ಒಂದು ದ್ವಂದ್ವ. ಇದು ಈ ಪಾತ್ರವನ್ನು ಭಾರತಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಬಾಲಕೃಷ್ಣ ಇದ್ದಾರೆ, ಬಿ ವಿ ರಾಧಾ ಇದ್ದಾರೆ, ನಾಗಪ್ಪ ಇದ್ದಾರೆ. ಇದರ ಹಾಡುಗಳು ಬಹಳ ಅದ್ಭುತವಾಗಿದೆ. ಅದರ ಸಂಗೀತ ನಿರ್ದೇಶಕರ ಬಗ್ಗೆ ಕೊನೆಗೊಂಚೂರು ನಾನು ಹೇಳ್ತೀನಿ, ಯಾಕಂದರೆ ಅದ್ರ ಬಗ್ಗೆ ನಮ್ಮಲ್ಲಿ ಹೆಚ್ಚು ಚರ್ಚೆ ಆಗಿಲ್ಲ ಅನ್ನೋ ಕಾರಣಕ್ಕೆ. ಬಹಳ ಅಮ್ಮನ ಬಗ್ಗೆ ಅದು ಮದರ್ಸ್ ಡೇ ಬಂದಾಗೆಲ್ಲ ಎತ್ತಿ ಹಾಕೋ ಹಾಡುಗಳಲ್ಲಿ ಇದು ಒಂದು. ಅಮ್ಮ ನನ್ನಮ್ಮ ನಾ ಅಮ್ಮ ಎಂದ ನನ್ನ ಕನಸಿನ ರಾಣಿಯೇ ಎಂದು ಹಾಡಿದೆ. ನನ್ನ ಕನಸಿನ ರಾಣಿಗೆ ನಿಲ್ಲೆ ನಿಲ್ಲೆ ನನ್ನ ಮನಸ್ಸಿನ ಮಲ್ಲಿಗೆ. ನವಿಲೆ ನವಿಲೆ ಎಲ್ಲರೀಶ್ವರಿ ಹಾಡಿದ್ದಾರೆ. ಸಾಮಾನ್ಯಕ್ಕೆ ಎಲ್ಲರೀಶ್ವರಿ ಕ್ಯಾಬ್ರೆ ಹಾಡುಗಳನ್ನು ಹಾಡುವಂಥದ್ದು. ಈ ನವಿಲೆ ನವಿಲೆ ಹಾಡಲ್ಲಿ ಏನಾಗುತ್ತೆ ಅಂತಂದರೆ ಅದು ಅವಳ ದ್ವಂದ್ವವನ್ನು ಹೇಳೋದು. ಒಂದು ಕಡೆ ಮನಸ್ಸು ಸೇಡು ಅಂತ ಹೇಳ್ತಾ ಇದೆ, ಇನ್ನೊಂದು ಕಡೆ ಪ್ರೀತಿ ಅಂತಿದೆ, ಏನು ಮಾಡಬೇಕು ಅಂತ ಹೇಳಿ. ಎಲ್ಲರೀಶ್ವರಿ ಹಾಡಿರುವ ಹಾಡುಗಳಲ್ಲಿ ಬಹಳ ಅಪರೂಪದ ಹಾಡು. ಅರವಿಂದ್ ಜೇಗೋಪಾಲ್ ಬರೆದಿರ್ತಕ್ಕಂಥ ಹಾಡಿದು ಮಾಣಿಕ್ಯದಂಥ ಮಾವಯ್ಯ ಅಂತೇಳಿ ಪಿ ವಿ ಶ್ರೀನಿವಾಸ್ ಮತ್ತು ಎಲ್ಲರೀಶ್ವರಿ ಹಾಡಿದ್ದಾರೆ. ಮಾಣಿಕ್ಯದಂಥ ಮಾವಯ್ಯ. ಈ ಸಿನಿಮಾದ ವಿಶೇಷ ಏನು ಅಂತಂದರೆ ರಾಜ್ಕುಮಾರ್ ಅವರ ತಂದೆ ಸಿಂಗನಲ್ಲೂರು ಬಿ ಪುಟ್ಟಸ್ವಾಮಯ್ಯನವರಿಗೆ ಸಿನಿಮಾವನ್ನು ಅರ್ಪಣೆ ಮಾಡ್ತಾರೆ. ಸೊ ಮೊದಲು ಟೈಟ್ಲ್ ಕಾರ್ಡಲ್ಲಿ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರು ಬರುತ್ತೆ. ನನ್ನಲ್ಲಿ ಎಚ್ ಎಮ್ ನಾಯಕ ನಾಟಕ ಒಂದು ಕಾಲದಲ್ಲಿ ಎಚ್ ಎಮ್ ನಾಯಕ ಇದ್ನೋ ಬಿಟ್ನೋ ಅದು ಎಷ್ಟು ನಿಜ ಅದೆಲ್ಲ ಬಗ್ಗೆ ಸಂಶೋಧನೆಗಳಾಗ್ತಾಯಿ. ಆದರೆ ಕಲ್ಚರಲ್ ಕಮಿಡಿಯನ್ ಹಿರಣ್ಣಯ್ಯ ಅಂತ ಮಾಸ್ಟರ್ ಹಿರಣ್ಣಯ್ಯನವರ ತಂದೆ ಅವರು ಸೃಷ್ಟಿ ಮಾಡಿದ ಬಹಳ ಅದ್ಭುತ ನಾಟಕಗಳಲ್ಲಿ ಎಚ್ ಎಮ್ ನಾಯಕ ಕೂಡ. ದೇವದಾಸಿ, ಎಚ್ ಎಮ್ ನಾಯಕ, ಮಕ್ಮಲ್ ಟೋಪಿ ಅವರೆಲ್ಲ ಸೃಷ್ಟಿ ಮಾಡಿದ್ರು. ಈ ಎಚ್ ಎಮ್ ನಾಯಕ ಒಂಥರ ಕನ್ನಡದ ಸ್ವಾಭಿಮಾನವನ್ನು ಎದ್ದೇಳಿಸುವಂಥ ನಾಟಕ. ಈ ಸಿನಿಮಾ ಬಲೆ ಜೋಡಿ ಸಿನಿಮಾದಲ್ಲಿ ಮೊದಲ 6 ನಿಮಿಷದಲ್ಲಿ ಎಚ್ ಎಮ್ ನಾಯಕದ ನಾಟಕ ಬರುತ್ತೆ. ರಕ್ತ ಪ್ರವಾಹದಲ್ಲಿ ತೇಲುತ್ತಿದ್ದುದನ್ನು ನೋಡಿಯೂ ಕೇಳಿ ಯಾವ ಹಿಂದೂ ತಾನೇ ಶೋಕಾಶ್ರವನ್ನು ಸುರಿಸದಿರದು. ರಾಜ್ಕುಮಾರ್ ಅವರ ಎಚ್ ಎಮ್ ನಾಯಕದ ಪಾತ್ರದಲ್ಲಿ ಬಹಳ ಕನ್ನಡದ ಬಗ್ಗೆ ವಿರಾವಿಷ್ಯದ ಮಾತುಗಳನ್ನು ಆಡ್ತಾರೆ. ಆಮೇಲೆ ಎಚ್ ಎಮ್ ನಾಯಕನ ಬಗ್ಗೆ ಇರೋ ಒಂದು ಹಾಡನ್ನು ಸ್ವತಃ ಅವರೇ ಹಾಡಿದ್ದಾರೆ, ಅಣ್ಣವರೇ ಹಾಡಿದ್ದಾರೆ ಈ ಸಿನಿಮಾ. ನಿಂದು ಗೆಲ್ಲಲಾರದ ಸಮತಂಪೊಳ್ಕಾದು ಸಂದ ಜಯವಧುವ ಯವನರ ಪಾಲಿಗಿದ್ದ. ಹಾಗಾಗಿ ಬಹಳ ಜನ ಈ ಕ್ಲಿಪ್ಪಿಂಗ್ ಈ ನಡುವೆ ಒಂದು ವರ್ಷದಲ್ಲಿ ನಾನು ತುಂಬ ಕಡೆ ಇದು ಯಾವ ಸಿನಿಮಾ ಅಂತೆಲ್ಲ ಕಡೆ ಕೇಳ್ತಾ ಇದ್ದಾರೆ. ಅದು ರಾಜ್ಕುಮಾರ್ ಎಚ್ ಎಮ್ ನಾಯಕ ಮಾಡಿಲ್ವಲ್ಲ, ಇದು ಯಾವ ಸಿನಿಮಾ ಇದು ಅಂತ ನಾನು ಕಾಮೆಂಟ್ಗಳನ್ನು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲೆಲ್ಲ ನೋಡಿದ್ದೀನಿ. ಇದು ಬಲೆ ಜೋಡಿ ಸಿನಿಮಾ. ಈ ಸಿನಿಮಾ ಶುರುವಾಗುವುದು ಎಚ್ ಎಮ್ ನಾಯಕನ ಪಾತ್ರದಲ್ಲಿ. ನಿನಗಿನ್ನೇಕೆ ಆ ಕೆಚ್ಚದೆಯ ಬಿರುದು, ನಿನಗಿನ್ನೇಕೆ ಆ ಕನ್ನಡ ಮಧು ಅವರ ಛಾಯಾಗ್ರಹಣ. ಶಾರದಾ ಸ್ಟುಡಿಯೋ, ಅದು ಮದ್ರಾಸ್ನಲ್ಲಿ ಬಹಳ ದೊಡ್ಡ ಸ್ಟುಡಿಯೋ ಅಲ್ಲ ಶಾರದಾ, ಅಲ್ಲಿ ಇದರ ಚಿತ್ರೀಕರಣ ಆಗುತ್ತೆ. ಆಮೇಲೆ ಇದು ಊಟಿಯಲ್ಲಿ ಚಿತ್ರೀಕರಣಗೊಂಡ ಮೊಟ್ಟ ಮೊದಲ ಸಿನಿಮಾ. ನಾನೇನು ಹೊಡಿಲಿಲ್ವಲ್ಲ ನಿನ್ನ, ನಾನೇ ಹೊಡಿಬೇಕು ನಿನ್ನ. ಅದು ಗ್ಲ್ಯಾನ್ ಮಾರ್ಗನ್ ಅಂತ ಎಸ್ಟೇಟ್. ಗ್ಲ್ಯಾನ್ ಮಾರ್ಗನ್ ಎಸ್ಟೇಟ್ನಲ್ಲಿ ಈ ಸಿನಿಮಾ ಮಾಡುತ್ತೆ. ಅದು ಎಮ್ ಎಸ್ ಸುಬ್ಬಣ್ಣ ಅವರು, ಎಮ್ ಎಸ್ ರಾಜಶೇಖರ್ ಅವರ ತಂದೆ. ಬಹುತೇಕ ರಾಜ್ಕುಮಾರ್ ಸಿನಿಮಾಗಳಿಗೆ ಮೇಕಪ್ ಮಾಡಿದಂಥವ್ರು ಎಮ್ ಎಸ್ ಸುಬ್ಬಣ್ಣ ಅವರು. ಎಮ್ ಎಸ್ ಸುಬ್ಬಣ್ಣ ಅವರು ರಾಜ್ಕುಮಾರ್ಗೆ ಮೇಕಪ್ ಮಾಡಿದ ಕೊನೆಯ ಸಿನಿಮಾ ಬಲೆಜು. ಈ ಸಿನಿಮಾ ಸಂದರ್ಭದಲ್ಲೇ ಅವರಿಗೆ ಅನಾರೋಗ್ಯ ಆಗುತ್ತೆ. ಸೊ ಕೇಸನಗೌಡರು ಒಂದನ್ನು ಹೇಳೋರು, ರಾಜ್ಕುಮಾರ್ ಬಹುತೇಕ ಕಾಲ್ ಶೀಟ್ಗಳು ರಾತ್ರಿನೇ ಸಿಗ್ತಾ ಇದೆ. ಅಕಸ್ಮಾತ್ ಏನಾದ್ರು ಬೆಳಗ್ಗೆ ಸಿಕ್ಕರು ಅಂದರೂ ಅಣ್ಣವ್ರು ಬಂದ್ಬಿಡೋರು ಈ ಸಿನಿಮಾನ ಇನ್ ಟೈಮಿಗೆ ಮುಗಿಸ್ಕೊಳ್ಬೇಕು ಅಂತ. ಆಮೇಲೆ ಸಾಮಾನ್ಯ ಭಾನುವಾರ ಆ್ಯಕ್ಟಿಂಗನ್ನು ಒಪ್ಕೊಳ್ತಾರೆ. ಈಗ ಸಾಮಾನ್ಯ ಭಾನುವಾರ ಶೂಟಿಂಗ್ ಎಲ್ಲ ಮಾಡ್ತಾರೆ. ಒಂದು ಕಾಲದಲ್ಲಿ ಯಾಕಂದರೆ ಎಲ್ಲ ಮದ್ರಾಸಲ್ಲಿ ಇರ್ತಾ ಇದ್ರಲ್ಲ, ಕನ್ನಡ ಕಲಾವಿದರು ಎಷ್ಟೋ ಜನರು ಮನೆ ಶಿಫ್ಟ್ ಮಾಡಿ, ಕೆಲವರು ಮನೆ ಶಿಫ್ಟ್ ಮಾಡಿರೋರು, ಕೆಲವರು ಮನೆ ಶಿಫ್ಟ್ ಮಾಡಿರಲಿಲ್ಲ. ಅಂಥವರು ಶನಿವಾರ ಹೋಗಿ ಭಾನುವಾರ ಬೆಂಗಳೂರಿನಲ್ಲಿ ಅವ್ರ ಮನೆಯಲ್ಲಿದ್ದು ವಾಪಸ್ ಬರೋರು.
ಹಾಗಾಗಿ ಭಾನುವಾರ ಚಿತ್ರೀಕರಣ ಸಾಮಾನ್ಯಕ್ಕೆ ಮಾಡ್ತಿರಲಿಲ್ಲ. ಆದರೆ ಈ ಸಿನಿಮಾ ಬಹುಮಟ್ಟಿಗೆ ಭಾನುವಾರಗಳು ಇದರ ಚಿತ್ರೀಕರಣವನ್ನು ಅಣ್ಣವ್ರು ಮಾಡಿ ಇದನ್ನು ಬಹಳ ನಮಗೆ ಸಹಾಯ ಮಾಡಿ ಮುಗಿಸ್ಕೊಟ್ರು ಅಂತ ಹೇಳಿ KCN ಗೌಡ್ರು ಹೇಳೋರು. ಇದು ಕೆಂಪೇಗೌಡ ಸರ್ಕಲ್ನಲ್ಲಿ ಆಗ 90 ಅಡಿ ಕಟೌಟ್ ರಾಜ್ಕುಮಾರ್. ಈಗ ಇದು ಅಷ್ಟು ದೊಡ್ಡ ಕಟೌಟು ಬಹಳ ದೊಡ್ಡ ಇತಿಹಾಸ. 90 ಅಡಿ ಕಟೌಟು ನಿಲ್ಲಿಸುವಂತಹದ್ದು ಅಂತ ಹೇಳಿ ಆಗೆಲ್ಲ ಬಹಳ ದೊಡ್ಡ ಸುದ್ದಿ ಆಗಿತ್ತು 90 ಅಡಿ ಕಟೌಟ್. ಈ ಸಿನಿಮಾದ 100ನೇ ದಿನದ ಕಾರ್ಯಕ್ರಮನ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲೇ ಕನ್ನಡದವ್ರು ಮಾಡ್ತಿರ್ಲಿಲ್ಲ. ಎಲ್ಲ ತಮಿಳು ತೆಲುಗು ಸಿನಿಮಾದವರು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ 100 days ಪ್ರೋಗ್ರಾಮ್ ಮಾಡೋರು. ಇದು ಬಹಳ ಚಾಲೆಂಜಿಂಗ್ ಆಗಿ KCN ಗೌಡ್ರು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ 100 days ಕಾರ್ಯಕ್ರಮವನ್ನು ಮಾಡಿದ್ರು. ಈ ಸಿನಿಮಾ ಇನ್ನೂ ನಡೀತಾ ಇರುವಾಗಲೇ AVM ಮೇಯಪ್ಪ ಚೆಟ್ಟಿಯಾರು AVM ಸ್ಟುಡಿಯೋದವರು ಅವರು 40,000 ರೂಪಾಯಿಗಳನ್ನು ಕೊಟ್ಟು ಈ ಸಿನಿಮಾದ ರೈಟ್ಸನ್ನು KCN ಗೌಡ್ರು ತರ್ತಾರೆ. 40,000 ಕಣಕ್ಕೆ 75 ಭಾಳ ದೊಡ್ಡ ಹಿಂದಿನಲ್ಲಿ ಸಿನಿಮಾ ಮಾಡ್ತಾರೆ ಜೈಸಕೋ ತೈಸಾ ಅಂತ ಹೇಳಿ. ಜಿತೇಂದ್ರ ಮತ್ತು ರೀನಾ ರಾಯಿ ಇದರಲ್ಲಿ ಪ್ರಮುಖ ಪಾತ್ರ ಮಾಡ್ತಾರೆ. ಆಮೇಲೆ ಬುಲ್ಲಮ್ಮ ಬುಲ್ಲೋಡು ಅಂತ ಹೇಳಿ ತೆಲುಗಲ್ಲಿ ಸಿನಿಮಾ ಆಗುತ್ತೆ. ಚಲನ್ ಮತ್ತು ವಿಜಯಲಲಿತಾ ಈ ಪಾತ್ರವನ್ನ ಮಾಡಿದ್ದಾರೆ. ಈ ಸಿನಿಮಾ ಕನ್ನಡ ಮಾತ್ರ ಅಲ್ಲ, ಇದರ ರಿಮೇಕ್ಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ. ಇದರ ಸಂಗೀತ ನಿರ್ದೇಶಕರು R. ರತ್ನ, ಜೀವ್ ರತ್ನ ಅಂತ ಬಹಳ ಒಳ್ಳೆಯ ಸಂಗೀತ ಸಾಧಕರು. ಅವರು ಅಮರಶಿಲ್ಪಿ ಅವರು ಅವರೇ ಕೇಳಿದ್ದೀನಿ, ಅಮರಶಿಲ್ಪಿ ಜಕಣಾಚಾರ್ಯ ವಂಶಸ್ಥರು ಅಂತ ಅವರು ಹೇಳ್ಕೊಳ್ಳೋರು. ನಿಜವಾದ ಅಲತ್ತೂರು ವೆಂಕಟರಾವ್ ಇರ್ತಾರೆ, ಅವರು ಕಲ್ತರು. ದಾನಶೂರ ಕರ್ಣ ಅಂತ ಹೇಳಿ ತಮಿಳು ಸಿನಿಮಾ ಮೇಲೆ ಅವರು ಚಿತ್ರರಂಗ ಪ್ರವೇಶ ಮಾಡಿದ್ರು. ಅದು ಜಾಫ್ನಾದಲ್ಲ, ಆಕಾಶವಾಣಿ. ಆ ಜಾಫ್ನಾ ಆಕಾಶವಾಣಿಯಲ್ಲಿ ಅವರು ಬಹಳ ಹಾರ್ಮೋನಿಯಂ ಬಹಳ ಪ್ರಸಿದ್ಧ ಕಲಾವಿದರು. ಚಕ್ರವರ್ತಿ ತಿರುಮಗಳ ಸಿನಿಮಾ ಮೂಲಕ ಅವರು ಬಂದರು. ಮನೆ ಕಟ್ಟಿ ನೋಡು 1963 CV ಶಿವಶಂಕರ್ ಅವ್ರನ್ನ ಕನ್ನಡ ಕರ್ಕೊಂಡು ಬಂದರು. ಕನ್ನಡದಲ್ಲಿ CV ಶಿವಶಂಕರ್ R. ರತ್ನ ಅವರ ಕೊಡುಗೆಯನ್ನು ಬಹಳ ಅದ್ಭುತವಾಗಿ ಬಳಸ್ಕೊಂಡ್ರು. CV ಶಿವಶಂಕರ್ ಆದಮೇಲೆ ಅವ್ರಿಗೆ ಸಿಕ್ಕಿದ್ದು ಬಹಳ ಅಪರೂಪದ ಸಿನಿಮಾಗಳು. ಒಂದು ಬಾಂಧವ್ಯ, ಪೂರ್ಣಿಮಾ, ಆಮೇಲೆ ಕಪ್ಪು ಬಿಳುಪು ಪುಟ್ಟಣ ಕಣಗಲ್ ಅವರದ್ದು. ಬಿಟ್ಟರೆ ಅವ್ರಿಗೆ ಬಹಳ ಅದ್ಭುತವಾದ ಸಿನಿಮಾ ಸಿಕ್ಕಿದ್ದು ಅಂತಂದರೆ ಬಲೆ ಜೋಡಿನಲ್ಲಿ ಅವರು 97ನೇ ವಯಸ್ಸಿನವರೆಗೂ ಇದ್ದರು. ನಾನು ಅವ್ರನ್ನ ನೋಡಿದ್ದೆ, ಬೇಕಾಷ್ಟು ಸಲ ಭೇಟಿ ಮಾಡಿದ್ದೆ. R. ವೆಂಕಟರಾಮಯ್ಯ ಅಂತೇಳಿ ಅವರು ಚಿತ್ರ ನಿರ್ಮಾಪಕರು. ಅವರ ಮನೆಯಲ್ಲಿ ಸ್ವಂತ ತಂದೆಯ ಥರ ಅವರನ್ನು ಕಾಪಾಡ್ಕೊಂಡಿದ್ರು. ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ನಾನು ಅವರ 90 ದಾಟಿದ ವಯಸ್ಸಿನಲ್ಲಿ ಅವ್ರನ್ನ ಒಂದ್ಸಲ ಭೇಟಿ ಮಾಡೋಕ್ಕೆ ಹೋದಾಗ ಅವರು ಹಾರ್ಮೋನಿಯಂ ಇದರಲ್ಲಿ ಒಂದು ಬಹಳ ಅದ್ಭುತವಾದ ಹಾಡನ್ನು SJMK ಅವರು ಹಾಡಿದ್ದಾರೆ. ಅದಕ್ಕೆ ನಾನು ಕೊನೆಗೆ ಇಟ್ಕೊಂಡಿದ್ದೆ, ಆಲಿಸು ಓಯಿನಿಯ ಅಂತೇಳಿ. ಅದನ್ನು ಹಾರ್ಮೋನಿಯಮಲ್ಲಿ ಎಷ್ಟು ಚೆನ್ನಾಗಿ ರತ್ನ ನುಡಿಸಿದ್ದು ನಾನು ಕೇಳಿದ್ದೀನಿ ಅಂತಂದರೆ ಅವ್ರು 90 ದಾಟಿದ ವಯಸ್ಸು. ಅದರಲ್ಲಿ ಓ ರಾಜ ರಾಜ ಅಂತ ಬರುತ್ತೆ. ಇದು ಹಾರ್ಮೋನಿಯಂ ನುಡಿಸೋದು ಬಹಳ ಕಷ್ಟ. ಇನ್ನು ರತ್ನ ತುಂಬ ಚೆನ್ನಾಗಿ ನುಡಿಸೋರು. ಅದು ಬಹುಶಃ ಆ ರತ್ನ ಅವ್ರಿಗೆ ಕನ್ನಡದಲ್ಲಿ ಅಂತಹ ದೊಡ್ಡ ಅವಕಾಶಗಳು ಸಿಕ್ಕಿದ ಸಿನಿಮಾಗಳಲ್ಲಿ ಬಲೆ ಜೋಡಿ ಬಹಳ ಮುಖ್ಯವಾದ ಸಿನಿಮಾ. KCN ಗೌಡ್ರು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಅವರ ಅಣ್ಣ KC ರುದ್ರೇಗೌಡರು ನಿಧನರಾದರು. ಇಡೀ ಕುಟುಂಬ KCN ಅನ್ನೋದು 3 ಅಕ್ಷರದಲ್ಲಿ ಇಡೀ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಶ್ರೀಮಂತ ಪರಂಪರೆ ಇದೆ. ಈ KCN ಗೌಡ್ರು ರೇಷ್ಮೆ ವ್ಯಾಪಾರದಲ್ಲಿದ್ದರು. ದೊಡ್ಡಬಳ್ಳಾಪುರದಲ್ಲಿ ಇದ್ದಂಥವ್ರು. ಅವರು ಬಹಳ ಚಿಕ್ಕಂದಿನಲ್ಲೇ ಈ ರೇಷ್ಮೆ ವ್ಯಾಪಾರದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡಿದಂಥವ್ರು. ಯಾಕಂದರೆ ಅವರು ಏನೋ ಒಂದು ಉದ್ಯೋಗ ಮಾಡಬೇಕು ಅಂದಾಗ ಅವರೆಲ್ಲ ಬೇರೆ ಇದರಲ್ಲಿದ್ದವರು. ಅವರ ತಂದೆ ಏನೋ ಉದ್ಯೋಗ ಮಾಡೋ ಅಂದಾಗಿ ಅವ್ರ ಊರಿನಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಈ ಮದುವೆಗೆ ಅಂತಂದರೆ ಎಲ್ಲ ಬೆಂಗಳೂರಿಗೆ ಬರಬೇಕು. ಮದುವೆಗೆ ಬೇಕಾದ್ದೇ ಎಲ್ಲವನ್ನು ಮಾರಾಟ ಮಾಡಬೇಕು ಅಂತ ಶುರುವಾಗಿತ್ತು. ಆಮೇಲೆ ಅದು ರೇಷ್ಮೆ ವ್ಯಾಪಾರ ಅನ್ನೋದು ಬಹಳ ದೊಡ್ಡ ಎತ್ತರಕ್ಕೆ ಇತ್ತು. ಅವರಿಗೆ ಚಿತ್ರರಂಗಕ್ಕೆ ಬಂದಿದ್ದು ಒಂದು ಬಹಳ ವಿಶಿಷ್ಟವಾದ ಸನ್ನಿವೇಶದಲ್ಲಿ. ಇಮ್ಮಡಿ ಪುಲಕೇಶಿ ಸಿನಿಮಾವನ್ನು GK ವೆಂಕಟೇಶ್ ಮಾಡ್ತಾರೆ.
ಮಾಡ್ತಾರೆ. ಅದರ ಇಮ್ಮಡಿ ಪುಲಿಕೇಶನ್ ನಮ್ಮ ಸರಣಿ, ನಾನು ಅದಕ್ಕೆ ಒಂದು ಸಿನಿಮಾ ಮಾಡೋ ಆ ಸಿನಿಮಾ ಬಗ್ಗೆ ಮಾತನಾಡುವಾಗ ಹೇಳ್ತೀನಿ. ಇಮ್ಮಡಿ ಪುಲಿಕೇಶಿ ಸ್ವಲ್ಪ ಹಣಕಾಸಿನ ಸಮಸ್ಯೆಯಿಂದ ನಿಂತಾಗ ಸಹಾಯ ಮಾಡ್ತಾರೆ KCN ಗೌಡ್ರು. ಸಹಾಯ ಮಾಡಿದ್ರೆ ಅದರಿಂದ ನಷ್ಟ ಆಗುತ್ತೆ ಅವ್ರಿಗೆ ಸಿನಿಮಾದಿಂದ. ಇದಾದ ಮೇಲೆ ಬೆಳ್ಳಿ ಮೋಡ ಸಿನಿಮಾ ಕೊನೆ ಗಳಿಗೆನಲ್ಲಿ ಬಿಡುಗಡೆಗೆ ಕಷ್ಟ ಆದಾಗ ಇವರ ಭಾವಮೈದ ಮುದ್ದುಕೃಷ್ಣ ಅವ್ರ ಮೂಲಕ ಸಹಾಯ ಮಾಡುತ್ತಾರೆ. ಬೆಳ್ಳಿ ಮೋಡ ಯಶಸ್ಸು ಕೂಡ ಕಾಣುತ್ತೆ. ಅವರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಮೈಸೂರಿನಲ್ಲಿ ನಾರಾಯಣಪ್ಪ ಅಂತ ಇವರಿಗೆ ಬಿಸ್ನೆಸ್ ಸಂಬಂಧಪಟ್ಟ ನಾರಾಯಣಪ್ಪನ ಹತ್ರ ಹೋಗಿ ಕೇಳ್ತಾರೆ, ಅಲ್ಲ ನಾನು ಸಿನಿಮಾದಲ್ಲಿ ದುಡ್ಡು ಹಾಕೊಂಡ್ಬಿಟ್ಟಿದ್ದೀನಿ, ಒಂದು ಸಿನಿಮಾ ಮಾಡಿ ದುಡ್ಡು ತಗೋಬೇಕು ಅಂತಂದಾಗ ಅವ್ರು ಹೇಳ್ತಾರೆ, ನೀವು ಕಲ್ತ್ಕೊಂಡು ಸಿನಿಮಾ ಮಾಡಿದ್ರೆ ನೀವು ಅಣ್ಣವ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಗೆಲ್ಲಕ್ಕಾಗತ್ತೆ, ಹೋಗಿ ಕೇಳಿ. ನಾನು ಪ್ರೀಮಿಯರ್ ನಾರಾಯಣಪ್ಪನವರು ಪರಿಚಯ ಮಾಡಿಸಿದ್ರೆ ಇವರೇನು ಚಿತ್ರರಂಗದ ಹಿನ್ನೆಲೆಯವರಲ್ಲ, ಅವ್ರ ಆತ್ಮಕಥೆಯಲ್ಲಿ ಕೂಡ ಅದು ಬರ್ಕೊಂಡಿದ್ರು. ಅಂದರೆ ಸಿನಿಮಾದ ಬೇಸಿಕ್ಸು ಗೊತ್ತಿಲ್ಲ, ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆಯ ಮೇಲೆ ಅಣ್ಣವ್ರನ್ನ ಹೋಗಿ ಭೇಟಿ ಮಾಡ್ತಾರೆ. ಅಣ್ಣವರ ಒಬ್ಬರ ಹೆಸರನ್ನು ಹೇಳ್ತಾರೆ. ಅವರು ಸ್ವಲ್ಪ ತಮಿಳು ಸಿನಿಮಾದಲ್ಲಿ ಕಥೆಯನ್ನೆಲ್ಲ ಮಾಡ್ತಕ್ಕಂಥವ್ರು. ಜಾವರ್ ಸೀತಾರಾಮನ್ ಹತ್ರ ಹೋಗ್ತಾರೆ KCN ಗೌಡ್ರು. ನಾವು ಹಿಂಗೆ ಅಣ್ಣವ್ರನ್ನ ಇಟ್ಕೊಂಡು ಅವಾಗ ಒಂದು ಟ್ರೆಂಡ್, ಡಬಲ್ ಆ್ಯಕ್ಷನ್ ಒಂದು ಟ್ರೆಂಡ್. ಜಾವರ್ ಸೀತಾರಾಮ ಒಂದು ಸೆಂಟೆನ್ಸಲ್ಲಿ ಒಂದು ಚಿಕ್ಕ ಕತೆ ಮಾಡ್ಕೊಡ್ತಾರೆ. ಅದು KCN ಗೌಡ್ರದ್ದು ನಾನು ಮಾತಾಡಿದ್ದೀನಿ, ನಾನು ಜೀವನ ಚರಿತ್ರೆ ಬರಿತಾ ಇದ್ದೀನಿ. ಅವ್ರು KCN ಗೌಡ್ರು ಹೇಳಿದ್ರು 10 ಸಾಲ ಇರ್ಬೋದು ಯಾವ್ದು ಹೇಳಿದ ಕತೆ ಅಷ್ಟಲ್ಲ, ಏನೋ ಒಬ್ಬನು ಬಹಳ ಸಾಹಸ ಧೈರ್ಯವಂತ ಇರ್ತಾನೆ, ಇನ್ನೊಬ್ಬನು ಅಂಜು ಬುರ್ಕ ಇರ್ತಾನೆ, ಅವರಿಬ್ರು ಅದ್ಲು ಬದಲಾಗ್ತಾರೆ, ಇಷ್ಟೇ ಕತೆ. ಈ ಮನೆಯಲ್ಲಿ ನೀನ್ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ನಾನ್ ನಿನಗೆ ಹೇಳ್ತೀನಿ, ಆ ಮನೇಲಿ ನಾನ್ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ನೀನ್ ನನಗೆ ಹೇಳು. ಇಷ್ಟಿಟ್ಕೊಂಡು ಸಿನಿಮಾ ಮಾಡೋಕ್ಕಾಗತ್ತಾ? ಅಲ್ಲ ಬದಲಾದಾಗ ಏನೇನಾಗುತ್ತೆ, ಇವನು ಯಾಕೆ ಅಂಜು ಬುರ್ಕ ಆಗಿರ್ತಾನೆ, ಇವನು ಯಾಕೆ ಧೈರ್ಯವಂತ ಆಗಿರ್ತಾನೆ, ಈ ಥರದ ಕಥೆಯನ್ನು ಇಟ್ಕೊಂಡು ಮತ್ತು ಅಣ್ಣವ್ರ ಹತ್ರ ಬರ್ತಾರೆ. ಅಣ್ಣವ್ರ ಹತ್ರ ಹಿಂಗೆ ಒಂದು ಕತೆ ಸಿಕ್ಕಿದೆ, ನೀವು ಹೇಳಿದ್ರಲ್ಲ ಜಾವರ್ ಸೀತಾರಾಮನ್ ಭೇಟಿ ಮಾಡಿದ್ವಿ ಅಂತ. ಅಣ್ಣವ್ರು ಹೇಳ್ತಾರೆ, ಮೊದಲನೇದಾಗಿ ನೀವು ಒಬ್ಬ ಒಳ್ಳೆ ನಿರ್ದೇಶಕರನ್ನು ಇಟ್ಕೊಳ್ಳಿ, ಸಿನಿಮಾ ಯಶಸ್ವಿ ಆಗೋದು ನಿರ್ದೇಶಕರು. ಈ ಸಿನಿಮಾ ಗೆದ್ದಿದ್ರಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ದೊಡ್ಡ ಲಾಭ ಆಯ್ತು. ಏನು ಅಂದರೆ KCN ಗೌಡ್ರು ಕನ್ನಡ ಚಿತ್ರರಂಗದ ಮೇಲೆ ಹಣ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ದೊಡ್ಡ ಪ್ರಮಾಣದ ಸಿನಿಮಾಗಳು ಕೂಡ ಬರೋದಕ್ಕೆ ಕಾರಣ ಆಯಿತು. KCN ಗೌಡ್ರು ಯಾವಾಗಲೂ ಹೇಳೋರು, ಹಾಲಿವುಡ್ಗೆ ಸಮನಾಗಿ ಕನ್ನಡ ಸಿನಿಮಾ ಬರಬೇಕಪ್ಪ ಅಂಥೇಳಿ. ಅವರು ಸತ್ಯ ಹರಿಶ್ಚಂದ್ರನ ಕಲ್ಲರಲ್ಲಿ ಮಾಡೋದು, ಕಸ್ತೂರಿ ನಿವಾಸನ್ ಕಲ್ಲರಲ್ಲಿ ಮಾಡೋದು, ಇಂತಹ ದೊಡ್ಡ ಸಾಹಸಗಳನ್ನು ಮಾಡಿದ KCN ಗೌಡ್ರಿಗೆ ದೊಡ್ಡ ಚೈತನ್ಯ ತಂದುಕೊಟ್ಟಂತಹ ಸಿನಿಮಾ ಇತ್ತು.